ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ಮತ್ತು BComನವರಿಗೆ ICHRನಲ್ಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಈ ಚಾಪ್ಟರ್ ಬಗ್ಗೆ ನಾನಿವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಸ್ವಲ್ಪ ಈಸಿಯಾಗಿ ಅರ್ಥ ಆಗುವ ಹಾಗೆ ಮೇನ್ ಇರುವಂತಹ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ನಿಮಗೆ ಸಮಯ ಇದ್ದರೆ ಕಂಪ್ಲೀಟಾಗಿ ಚಾಪ್ಟರನ್ನು ಓದಿ ಅದನ್ನು ನೀವು ಬರೀಬೋದು. ಎಕ್ಸಾಮಿಗೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತಾಗಿ ಬರೀರಿ ಅಂತ ಜಾಸ್ತಿ ಬರ್ತಾ ಇದೆ ಈ ಕ್ವಶನ್ಸ್ಗಳು ಕೂಡ. ಹಾಗಾಗಿ ಈ ಚಾಪ್ಟರನ್ನು ನಾನಿವತ್ತು ಮಾಡ್ತೇನೆ. ಮೂಲಭೂತ ಹಕ್ಕುಗಳು ಅನ್ನೋದು ನಮಗೆ ಖಂಡಿತ ಗೊತ್ತೇ ಇರ್ತದೆ. ಯಾಕಂದರೆ ನಾವು ಪ್ರಾಥಮಿಕ ಹಂತದಿಂದ ಶಿಕ್ಷಣ ಪಡೆಯುವಾಗಲೂ ನಮಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡೇ ಇರ್ತೀವಿ ನಾವು. ಅದೇ ಈಗ ಕೂಡ ಇರೋದು. ಸ್ವಲ್ಪ ಅದರ ಬಗ್ಗೆ ಜಾಸ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಸೊ ನಾನೀಗ ಮೂಲಭೂತ ಹಕ್ಕುಗಳು ಅಂದರೆ ಏನು ಅಂತ ಹೇಳ್ತೇನೆ. ಮೊದಲಿಗೆ ನಮ್ಮ ಪಠ್ಯಭಾಗದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮಗೆ ಹೇಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ಕೂಡ ನೀವು ಪಠ್ಯಭಾಗದಲ್ಲಿರುವಂಥದ್ದನ್ನೇ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬೇಕಾಗಿಲ್ಲ. ನಿಮಗೆ ಏನು ಗೊತ್ತಿದೆ ಅದನ್ನು ಕೂಡ ನೀವು ಬರೀಬಹುದು. ಅದರದ್ದು ಏನು ಕ್ವಶನ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇನು ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗ್ಬೋದು. ಹಾಗೆಯೇ ಕ್ಲಾಸ್ ಶುರು ಮಾಡೋದಾದರೆ ಮೂಲಭೂತ ಹಕ್ಕುಗಳ ಅರ್ಥ. ಹಕ್ಕು ಎಂದರೆ ಫಸ್ಟ್ ನೀವು ಹಕ್ಕುಗಳು ಅಂತ ಹೇಳಿ ಸ್ವಲ್ಪ ಅದರದ್ದು ಈ ಪೀಠಿಕೆ ಥರ ನಾನು ಹೇಳಿದ್ದೀನಿ ಈಗಾಗಲೇ. ಅದೇ ಥರ ಪೀಠಿಕೆ ಎನ್ನುವಂತಹ ಒಂದು ಕೊಟ್ಟು ಪೀಠಿಕೆ ಅಂತ ಬರಿಬೋದಿಲ್ಲ, ನೀವು ಒಂದು ಪ್ಯಾರಾಗ್ರಾಫ್ ವೈಸಲ್ಲಿ ಇದಿಷ್ಟನ್ನು ಬರಿಬೋದು. ಮೂಲಭೂತ ಹಕ್ಕುಗಳಂದರೆ ಏನು ಅಂತ. ಓಕೆನಾ. ಹಕ್ಕು ಎಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದ ಅನುಕೂಲ ಅಥವಾ ಸೌಲಭ್ಯ ಎಂದು ಹೇಳಬಹುದು. ಹಕ್ಕು ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದ ಅನುಕೂಲ ಅಥವಾ ಸೌಲಭ್ಯವೇ ಹಕ್ಕು ಆಗಿರ್ತದೆ. ಈ ಅನುಕೂಲ ಕೇವಲ ರಾಜ್ಯದಲ್ಲಿ ಮಾತ್ರ ದೊರಕುತ್ತದೆ, ಏಕೆಂದರೆ ಆಗ ಮಾತ್ರ ಎಲ್ಲರಿಗೂ ಸಮಾನವಾಗಿ ಈ ಅನುಕೂಲಗಳು ದೊರೆಯುತ್ತವೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ತನ್ನ ಶಕ್ತಿಗುಣಗುಣವಾಗಿ ವೃದ್ಧಿಪಡಿಸಿಕೊಳ್ಳಬಹುದು. ಒಂದು ರಾಷ್ಟ್ರದ ಶ್ರೇಷ್ಠ ಶಾಸನಗಳು ಅಥವಾ ಸಂವಿಧಾನ ಈ ಅವಶ್ಯಕತೆಗಳನ್ನು ಅಳವಡಿಸಿ ಅವುಗಳಿಗೆ ಸಂಪೂರ್ಣ ರಕ್ಷಣೆ ನೀಡಿದರೆ ಆಗ ಸೌಲಭ್ಯಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯುತ್ತಾರೆ. ಏನು ನಮ್ಮದು ಹಕ್ಕುಗಳಿರ್ತದೆ ಆ ಹಕ್ಕುಗಳಿಗೆ ಸಂವಿಧಾನ ಕೂಡ ಹೆಲ್ಪ್ ಮಾಡಿದರೆ, ಅಂದರೆ ಸಂವಿಧಾನ ಕೂಡ ಅದಕ್ಕೋಸ್ಕರ ಆ ಹಕ್ಕುಗಳನ್ನು ಸಂವಿಧಾನ ಕೂಡ ರಕ್ಷಣೆ ನೀಡಿದರೆ ಆಗ ಆ ಸೌಲಭ್ಯಗಳ ಮೂಲಭೂತ ಹಕ್ಕುಗಳು ಎಂದು ಕರೀತಾರೆ. ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯುತ್ತಾರೆ. ಅಂದರೆ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ ನಮ್ಮ ಒಬ್ಬ ವ್ಯಕ್ತಿಗೆ ಎಷ್ಟೆಷ್ಟು ಹಕ್ಕುಗಳು ಇರ್ತದೆ, ಏನು ಅವರು ಸಂವಿಧಾನದಲ್ಲಿ ಬರೆದಿರ್ತಾರೆ ಅದೇ ಹಕ್ಕುಗಳೇ ಮೂಲಭೂತ ಹಕ್ಕುಗಳಾಗಿರ್ತದೆ. ಅಂಥ ಹಕ್ಕುಗಳನ್ನು ಮೂಲಭೂತ ಸಂವಿಧಾನದಲ್ಲಿ ನಮೂದಿಸಿ ಬರೆದು ಮತ್ತು ಅದನ್ನು ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನು ಕರೆಯುತ್ತಾರೆ ಎಂದು D.D. ಬಸು ಅವರು ಹೇಳಿರ್ತಾರೆ. ಇವುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯಲಾಗಿದೆ, ಏಕೆಂದರೆ ಸಾಮಾನ್ಯ ಹಕ್ಕುಗಳನ್ನು ಸಾಮಾನ್ಯ ಶಾಸನದ ಮೂಲಕ ಶಾಸಕಾಂಗ ಬದಲಾಯಿಸಬಹುದು, ಮಿತಿಗೊಳಿಸಬಹುದು. ಆದರೆ ಹಕ್ಕು ಮೂಲಭೂತವಾದರೆ ಶಾಸಕಾಂಗ ಸಾಮಾನ್ಯ ಶಾಸನದ ಮೂಲಕ ಬದಲಾಯಿಸಲು ಸಾಧ್ಯವಿಲ್ಲ. ಈಗ ನಾರ್ಮಲ್ ನಮ್ಮ ಹಕ್ಕುಗಳು ಅಂತ ಹೇಳಿದಾಗ ಅದನ್ನು ಮಾಡಲೇಬೇಕು ಅಥವಾ ಅದು ಹಕ್ಕುಗಳ ಪ್ರಕಾರವೇ ಹೋಗಬೇಕು ಅನ್ನೋದನ್ನು ಯಾರು ಕೇಳುವವರು ಇರುವುದಿಲ್ಲ. ಆದರೆ ಸಂವಿಧಾನದಲ್ಲಿ ಬರೆದಿಟ್ಟು ಅದನ್ನು ಮೂಲಭೂತ ಅಂತ ಮಾಡಿದ ಮೇಲೆ ಆ ಸಂವಿಧಾನವನ್ನು ಯಾವುದೇ ಶಾಸನಗಳಿಗಾಗಲಿ ಅಥವಾ ಆ ಹಕ್ಕುಗಳನ್ನು ಯಾವುದೇ ಶಾಸನಗಳಿಗೆಲ್ಲ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಒಬ್ಬ ಹಕ್ಕು ಇದೆ ಅಂತ ಸಂವಿಧಾನದಲ್ಲಿ ನಮೂದಿಸಿ ಆದ ಮೇಲೆ ಅದು ಮೂಲಭೂತವಾಗಿರ್ತದೆ ಮತ್ತು ಆ ಹಕ್ಕುಗಳನ್ನು ಯಾವುದೇ ಶಾಸನಗಳಿಗೂ ಯಾವುದೇ ಶಾಸಕಾಂಗಗಳಿಗೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ಬೋದು. ಹಾಗೆಯೇ ಒಂದು ವೇಳೆ ಬದಲಾವಣೆ ಮಾಡಬೇಕಾದರೆ ಸಂವಿಧಾನಕ್ಕೆ ತಿದ್ದುಪಡಿಯಾಗಬೇಕು. ಅಂದರೆ ಸಂಬಂಧಪಟ್ಟ ನಿಯಮಗಳಿಗೆ ವಿಶೇಷ ವಿಧಾನಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡುವ ಮೂಲಕ ಬದಲಾವಣೆಗೆ ತರಬಹುದು. ಬಟ್ ಆ ಶಾಸನಗಳೇನು ಬರೆದಿದೆ ಮೂಲಭೂತ ಹಕ್ಕುಗಳನ್ನು ಅದನ್ನ ಒಂದು ವೇಳೆ ಬದಲಾವಣೆ ಮಾಡಲೇಬೇಕಾದರೆ ಸಂವಿಧಾನಕ್ಕೆ ತಿದ್ದುಪಡಿಯಾಗಬೇಕು. ಅಂದರೆ ಸಂವಿಧಾನ ತಿದ್ದುಪಡಿಯಾಗಿ ಅದರದ್ದು ಯಾಕೆ ತಿದ್ದುಪಡಿ ಆಗಬೇಕು ಅದೆಲ್ಲ ಡೀಟೇಲ್ ಆಗಿ ಆದ ನಂತರವಷ್ಟೇ ಅದು ಬದಲಾವಣೆ ಮಾಡಲಿಕ್ಕಾಗ್ತದೆ. ಇಲ್ಲದಿದ್ದಲ್ಲಿ ಮೂಲಭೂತ ಏನಿದೆ ಆ ಹಕ್ಕುಗಳನ್ನು ಜನರು ಫಾಲೋ ಮಾಡಲೇಬೇಕಾಗ್ತದೆ. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಥವಾ ಆಡಳಿತಾಂಗ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡುವ. ಆದರೆ ಆ ಹಕ್ಕುಗಳು ಏನಿದೆ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳೇನಿದೆ ಆ ಹಕ್ಕುಗಳಿಗೆ ಅನುಸಾರವೇ ನಡೆಯಬೇಕು. ಅಂತಹ ಹಕ್ಕುಗಳನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಏನಿದೆ ಅವರು ಯಾರಿಗೂ ಕೂಡ ಅದರ ವಿರುದ್ಧವಾಗಿ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಸಂವಿಧಾನದಲ್ಲಿರುವಂತಹ ಹಕ್ಕುಗಳೇನಿದೆ ಮೂಲಭೂತವಾದ ಹಕ್ಕುಗಳು ಅದು ಪ್ರತಿಯೊಬ್ಬ ಪ್ರಜೆಗೂ ಇದೆ ಮತ್ತು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು ರಕ್ಷಣೆಯನ್ನು ಸಂವಿಧಾನ ಕಾಪಾಡಬೇಕು, ಅಂದರೆ ಸರ್ಕಾರ ಕಾಪಾಡಲೇಬೇಕು ಅಂತ ಇಲ್ಲಿ ಹೇಳಲಾಗ್ತದೆ. ಮೂಲಭೂತ ಹಕ್ಕುಗಳು ಯಾವ್ದ್ಯಾವ್ದಂತ ತಿಳ್ಕೊಳ್ಳುವ. 1950 ಜನವರಿ 26ರಂದು ಜಾರಿಗೆ ಬಂದ ನಮ್ಮ ಸಂವಿಧಾನದಲ್ಲಿ
7 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು. ಅದು ಯಾವುಗಳೆಂದರೆ 1 ಸಮಾನತೆಯ ಹಕ್ಕು, 2 ಸ್ವಾತಂತ್ರ್ಯದ ಹಕ್ಕು, 3 ಶೋಷಣೆಯ ವಿರುದ್ಧದ ಹಕ್ಕು, 4 ಧಾರ್ಮಿಕ ಹಕ್ಕು, 5 ಸ್ವಾತಂತ್ರ್ಯ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಮತ್ತೊಂದು 6 ಆಸ್ತಿಯ ಹಕ್ಕು ಮತ್ತು 7 ಸಂವಿಧಾನದ ಪರಿಹಾರೋಪಾಯ ಹಕ್ಕುಗಳು. ಇದು 7 ಹಕ್ಕುಗಳು ನಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಸೊ ಹಕ್ಕುಗಳಲ್ಲೇ ಇದೆ ಸಮಾನತೆ ಅಂದರೆ ಏನು, ಸ್ವಾತಂತ್ರ್ಯ ಏನೇನು, ಶೋಷಣೆ ನಮಗೆ ಆದರೆ ಹೇಗೆ ವಿರುದ್ಧವಾಗಿ ನಾವು ಕಾಪಾಡಿಕೊಳ್ಬೇಕು, ಧಾರ್ಮಿಕ ಏನು, ಸಾಂಸ್ಕೃತಿಕ ಅಥವಾ ವಿದ್ಯಾಭ್ಯಾಸ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನದ ಪರಿಹಾರೋಪಾಯ ಹಕ್ಕುಗಳು ಎಲ್ಲ ನಮಗೆ ಅದು ವರ್ಡಲ್ಲಿ ಇರುವಂತೆ ನಮಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನೀವು ಫಸ್ಟ್ ಇದೆ 6 ಪಾಯಿಂಟ್ ಏನಿದೆ, 7 ಪಾಯಿಂಟ್ ಹಕ್ಕುಗಳೇನಿದೆ ಅದನ್ನು ಬರ್ಕೊಳ್ಳಿ. ಆಮೇಲೆ ಒಂದೊಂದಾಗಿ ಒಂದೊಂದು ಪಾಯಿಂಟನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ನಾವು ಮೊದಲನೇದಾಗಿ ಸಮಾನತೆಯ ಹಕ್ಕುಗಳನ್ನು ನೋಡೋದಾದರೆ 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ಸಮಾನತೆಯ ಹಕ್ಕುಗಳನ್ನು ಸ್ಪಷ್ಟಪಡಿಸಲಾಗಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ರಕ್ಷಣೆ ಇದೆ ಎಂದು ತಿಳಿಸಲಾಗಿದೆ. ಸಮಾನತೆಯ ಹಕ್ಕಂದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಎಲ್ಲರಿಗೂ ಸಮಾನವಾದ ರಕ್ಷಣೆ ಇದೆ ಎಂದು ಹೇಳಲಾಗಿದೆ. ಹಾಗೆಯೇ ಸಮಾನತೆ ಅಂದರೆ ಎಲ್ಲರೂ ಸಂಪೂರ್ಣವಾಗಿ ಸಮ ಎಂದು ಅರ್ಥವಲ್ಲ. ರಾಷ್ಟ್ರಪತಿ, ರಾಯಭಾರಿಗಳು, ರಾಜ್ಯಪಾಲರು, ನ್ಯಾಯಮೂರ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಅನುಭವಿಸುವಂತಹ ಹಕ್ಕುಗಳು ಮತ್ತು ಸ್ಥಾನಮಾನಗಳಿಂದ ಮಿಗಿಲಾದ ಸ್ಥಾನವನ್ನು ಪಡೆದಿರುತ್ತಾರೆ. ಅಂದರೆ ಎಲ್ಲರೂ ಸಮಾನರು ಅಂದ ಮಾತ್ರಕ್ಕೆ ಈಗ ದೊಡ್ಡ ಪೊಸಿಷನ್ ಇರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಜನರು ಅಂತಲ್ಲ, ಪ್ರತಿಯೊಬ್ಬ ಪ್ರಜೆಗಳಿಗೆ ಅವರದೇ ಆದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿದ್ದರೆ ಅಧಿಕಾರಿಗಳಿಗೂ ಕೂಡ ಅವರದೇ ಆದ ಕರ್ತವ್ಯ ಮತ್ತು ಅವರದೇ ಆದ ಸ್ಥಾನಮಾನಗಳು ಇರುತ್ತವೆ ಎಂದು ಇಲ್ಲಿ ಹೇಳಲಾಗಿದೆ. ಅಂದರೆ ಜನಸಾಮಾನ್ಯರು ಅನುಭವಿಸುವಂಥ ಹಕ್ಕುಗಳು ಮತ್ತು ಸ್ಥಾನಮಾನಗಳಿಂದ ಮಿಗಿಲಾದ ಸ್ಥಾನವನ್ನು ಅವರು ಪಡೆದಿರ್ತಾರೆ. ಆಬ್ವಿಯಸ್ಲಿ ಅವರೇನು ರಾಷ್ಟ್ರಪತಿ, ರಾಯಭಾರಿಗಳು ಮತ್ತು ಜನಸಾಮಾನ್ಯರದ್ದು ಕರ್ತವ್ಯಗಳು ಮತ್ತು ಅವರು ಇರುವಂಥ ರೀತಿ ನೀತಿಗಳು ಒಂದೇ ಆಗಿರುವುದಿಲ್ಲ. ಅದು ಸಮಾನವಾಗಿರಲಿ ಸಾಧ್ಯವಿಲ್ಲ. ಆದರೆ ಈ ಸ್ಥಾನಮಾನ ಮತ್ತು ಸೌಲಭ್ಯಗಳೇನಿದೆ ಅವರು ಪದವಿ ನಿಮಿತ್ತವಾಗಿ ಪಡೆದಿರುವ ಸೌಲಭ್ಯ ಆಗಿರ್ತದೆ ಅಷ್ಟೇ. ಅಂದರೆ ಅವರು ಯಾವಾಗ ಅವರು ಪದವಿಯಲ್ಲಿ ಇರ್ತಾರೆ ಅಲ್ಲಿ ತನಕ ಮಾತ್ರ ಅವರದ್ದು ಅದೊಂದು ಪೊಸಿಷನ್ ಇರ್ತದೆ ಹೊರತು ಅದರ ನಂತರ ಅವರು ಮತ್ತು ಬೇರೆ ಜನರೆಲ್ಲರೂ ಸಮಾನರೇ ಆಗಿರ್ತಾರೆ. ಹಾಗೆ ಈ ಸೌಲಭ್ಯಗಳನ್ನು ಬಿಟ್ಟರೆ ಉಳಿದ ಎಲ್ಲ ವಿಷಯಗಳಲ್ಲಿ ಮೇಲೆ ತಿಳಿಸಿರುವ ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಒಂದೇ ವಿಧವಾದ ಸ್ಥಾನಮಾನ ಹೊಂದಿರ್ತಾರೆ. ಅಂದರೆ ಇದೊಂದು ಅಧಿಕಾರಾವಧಿಯಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಲ್ಲಿ ಜನಸಾಮಾನ್ಯರು ಮತ್ತು ಅಧಿಕಾರಿಗಳೆಲ್ಲರದ್ದು ಸ್ಥಾನಮಾನ ಒಂದೇ ಇರ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಆದುದರಿಂದ ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯ ಲಕ್ಷಣಗಳಿರುವರನ್ನೆಲ್ಲ ಒಂದೇ ವಿಧವಾದ ಕಾನೂನಿಗೆ ಒಳಪಡಿಸಬೇಕು. ಕಾನೂನು ಅವರೆಲ್ಲರಿಗೂ ಒಂದೇ ರೀತಿಯ ರಕ್ಷಣೆಯನ್ನು ದೊರಕಿಸಿಕೊಡಬೇಕು. ಅಂದರೆ ಸಮಾನ ಲಕ್ಷಣವಿರುವವರನ್ನು ಸಮಾನವಾಗಿ ಕಾಣಬೇಕು, ಯಾರನ್ನು ತಾರತಮ್ಯಕ್ಕೆ ಗುರಿಪಡಿಸಬಾರದು ಎನ್ನುವ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ಇಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಎನ್ನುವುದನ್ನು ಹೇಳಲಾಗಿದೆ. ಅದುವೇ ಎಲ್ಲರಿಗೂ ಒಂದೇ ಸಮಾನತೆ ಇದೆ ಎನ್ನುವುದನ್ನು ಇಲ್ಲಿ ಹೇಳಲಾಗಿದೆ. ಭಾರತ ಸಂವಿಧಾನ ನಾಗರಿಕ ಸಾಮಾಜಿಕ ವಿಷಯದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ದೊರಕಿಸಿಕೊಡುತ್ತದೆ. ಯಾವ ವ್ಯಕ್ತಿಯನ್ನೇ ಆಗಲಿ ಆತನ ಜಾತಿ, ಕುಲ, ಲಿಂಗ, ಭಾಷೆ, ಹುಟ್ಟಿದ ಸ್ಥಳ, ಮತ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಎಲ್ಲರಿಗೂ ರಾಜ ನೋಡಿಕೊಳ್ಳುವ, ಸಾರ್ವಜನಿಕ ಸ್ಥಳ ಮುಂತಾದವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಸಮಾನ ಹಕ್ಕು ಇದೆ. ಸರ್ಕಾರದ ಉದ್ಯೋಗಾವಕಾಶಗಳು, ಸರ್ಕಾರ ಸೇವೆಯನ್ನು ಪಡೆಯುವ ಹಕ್ಕು ಎಲ್ಲರಿಗೂ ಇದೆ. ಈ ವಿಧವಾದ ಅವಕಾಶಗಳನ್ನು ಪ್ರಜೆಗಳಿಗೆ ನೀಡುವಾಗ ಅವರನ್ನು ಭಾಷೆ, ಜನ್ಮಸ್ಥಳ, ಲಿಂಗ, ಮತ, ಧರ್ಮ, ಜಾತಿ, ಕುಲ, ವಾಸಿಸುವ ಸ್ಥಳ ಆಧಾರದ ಮೇಲೆ ತಾರತಮ್ಯಕ್ಕೆ ಗುರುತುಪಡಿಸಬಾರದು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ಅರ್ಥ ಆಗುತ್ತೆ, ಈಸಿ ಅಂಡರ್ಸ್ಟ್ಯಾಂಡ್ ಇದೆ ಇದೆಲ್ಲ. ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರಜೆಗಳಿಗಾಗಿ ಕೆಲವು ಅಧಿಕಾರದ ಹುದ್ದೆಗಳನ್ನು ಮತ್ತು ಉದ್ಯೋಗಾವಕಾಶಗಳನ್ನು ಕಾದಿರಿಸುವುದಕ್ಕೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಇರ್ತದೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ, ಬುಡಕಟ್ಟುಗೆ ಸೇರಿದ ವರ್ಗಗಳೇನಿದೆ ಅವರಿಗೆಲ್ಲ ಕೆಲವೊಂದು ರಿಸರ್ವೇಷನ್ ಅಂತ ಇರುತ್ತೆ, ಅಂದರೆ ಅವಕಾಶ ಸ್ವಲ್ಪ ಅವರಿಗೆ ಅಂತ ಕೆಲವೊಂದು ಉದ್ಯೋಗ ಅವಕಾಶಗಳನ್ನು ಕಾದಿರಿಸ್ತಾರೆ. ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗೆ ಕೆಲವು ವಿಶೇಷವಾದ ಸೌಲಭ್ಯಗಳನ್ನು ಕೂಡ ಕಾದಿರಿಸುವ ಅವಕಾಶ ಆಗಿದೆ. ಯಾಕಂದರೆ ಅವರಿಗೆ ಈಗ ಅಲ್ಪಸಂಖ್ಯಾತರು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ರಿಸರ್ವೇಷನ್ ಅಂತ ಕೆಲವೊಂದು ಮಹಿಳೆಯರಿಗೆ ಮತ್ತು ಕೆಲವೊಂದು ವರ್ಗಗಳಿಗೆ ಇಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಮತ್ತೆಲ್ಲ ವಿಷಯಗಳಲ್ಲಿ ಎಲ್ಲರೂ ಸಮಾನರು ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದೆಲ್ಲ ಬಿಟ್ಟು ಜಾತಿ, ಲಿಂಗ, ಭಾಷೆ, ಹುಟ್ಟಿದ ಸ್ಥಳ ಅದರ ಮೇಲೆ ಯಾರೂ ತಾರತಮ್ಯ ಮಾಡುವ ಹಾಗಿಲ್ಲ. ಮತ್ತು ಸರ್ಕಾರದ ಗೌರ್ಮೆಂಟ್ ಜಾಬ್ ಏನಿದೆ ಅಥವಾ ಗೌರ್ಮೆಂಟ್ ಪ್ಲೇಸಸ್ ಏನಿದೆ ಅದೆಲ್ಲವನ್ನು ಎಲ್ಲರೂ ಒಂದೇ ಥರದಲ್ಲಿ ಉಪಯೋಗಿಸ್ಕೊಳ್ಬೋದು. ಅದು ಅವರಿಗೆ ಇವರಿಗೆ ಎನ್ನುವಂಥ ಯಾವುದೇ ಭಿನ್ನ ಭೇದ ಭಾವ ಇಲ್ಲಿ ಇಲ್ಲ ಸಮಾನತೆಯಲ್ಲಿ ಅಂತ ಹೇಳಲಾಗಿದೆ ಸಮಾನತೆಯ ಹಕ್ಕಿನಲ್ಲಿ. ಮತ್ತು ಸಮಾನತೆಯ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಎಕ್ಸ್ಟ್ರಾ ನೀವು ಬರೀತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಸ್ವತಂತ್ರದ ಹಕ್ಕನ್ನು ಹೇಳ್ತೇನೆ. ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ವಿವರಣೆ ಇರುತ್ತೆ. ಈ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಹಕ್ಕುಗಳು ಯಾವುದಿದೆ ಅಂದರೆ, ಸ್ವಾತಂತ್ರ್ಯದ ಹಕ್ಕು ಅದನ್ನೇ ಸಪ್ರೇಟಾಗಿ ಕೂಡ ನಿಮಗೆ ಕೇಳಬಹುದು ಕ್ವಶನ್ಸಿಗೆ. ಸ್ವಾತಂತ್ರ್ಯದ ಹಕ್ಕು ಅಂದಾಗ ನೀವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮೊದಲಿಗೆ ಹಕ್ಕು
ಅಂತ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಒಂದು 7 ಪಾಯಿಂಟ್ಸ್ ಇದೆ. ಆ 7 ಪಾಯಿಂಟ್ಸನ್ನು ನೀವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸ್ವಾತಂತ್ರ್ಯದಲ್ಲಿ ಸ್ವತಂತ್ರದ ಹಕ್ಕುವಿನಲ್ಲಿರುವಂಥ 6 ಸ್ವಾತಂತ್ರ್ಯದ ಹಕ್ಕುಗಳು ಯಾವುದಂದರೆ ವಾಕ್ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತನ ಸ್ವಾತಂತ್ರ್ಯ. ನಾವು ಅದನ್ನು ನಮಗೆ ಏನು ಅನಿಸ್ತದೆ ಅದನ್ನು ನಾವು ಹೇಳಲಿಕ್ಕೆ ನಮಗೆ ಅಧಿಕಾರ ಇರ್ತದೆ, ಯಾರನ್ನು ತಡೆಯುವ ಹಾಗಿಲ್ಲ, ನಮ್ಮ ಅಭಿಪ್ರಾಯವನ್ನು ನಾವು ಹೇಳಬಹುದು. ಅದೊಂದು. 2ನೇದು ಶಸ್ತ್ರರಹಿತವಾಗಿ ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ. ಯಾವುದೇ ಒಂದು ಆಯುಧ ಶಸ್ತ್ರ ಅಂದರೆ ಯಾವುದೇ ಒಂದು ಶಸ್ತ್ರಗಳಿಲ್ಲದೆ ಶಾಂತಿಯಾಗಿರುವಂಥ ಸಭೆಯಲ್ಲಿ ಎಲ್ಲರೂ ಹೋಗಿ ಸೇರುವಂತಹ ಒಂದು ಅವಕಾಶ ಇರ್ತದೆ. 3 ಸಂಘ ಸಂಸ್ಥೆಗಳನ್ನು ನಾವು ರಚಿಸಬಹುದು. ನಮಗೆ ಬೇಕಾದರೆ ನಾವು ಒಂದು ಸಂಘಗಳನ್ನು ಕಟ್ಕೊಳ್ಬೋದು, ಅದಕ್ಕೆ ಯಾರು ನಮ್ಮನ್ನು ಅಡೆತಡೆ ಮಾಡುವ ಹಾಗೆ ಇರುವುದಿಲ್ಲ. 4 ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಯಾರದ್ದು ಅಪ್ಪಣೆ ಬೇಕಾಗಿರುವುದಿಲ್ಲ. ಭಾರತದಲ್ಲಿ ನಾವು ಎಲ್ಲಿ ಬೇಕಾದರೂ ಸಂಚರಿಸಬಹುದು. ನಮಗೆ ಎಬಿಲಿಟಿ ಇದೆ, ನಮಗೆ ಹೋಗುವ ತಾಕತ್ತು ಏನಿದೆ, ನಮ್ಮ ಹತ್ರ ಅದರ ಬೇಕಾಗುವಂಥ ಸೌಲಭ್ಯಗಳಿದ್ರೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಅದೊಂದು. ಹಾಗೆಯೇ 5ನೇದಾಗಿ ಭಾರತದ ಯಾವುದೇ ಭಾಗದಲ್ಲಿ ಬೇಕಾದರೂ ವಾಸಿಸ್ಬೋದು. ನಮ್ಗೆ ಎಲ್ಲಿ ಇಷ್ಟ ಇದೆ ಆ ಜಾಗದಲ್ಲಿ ನಮಗೆ ಜಾಗ ತಗೊಂಡು ನಾವು ಅಲ್ಲಿ ಮನೆ ಕಟ್ಟಿಯಲ್ಲಿರ್ಬೋದು, ಅಥವಾ ನಾವು ಕೆಲಸ ಮಾಡಿಕೊಂಡು ಸೇರಿಕೊಂಡು, ಅಥವಾ ನಾವೀಗ ಉದ್ಯೋಗಗಳಿಗಾಗಿ ಎಲ್ಲೆಲ್ಲೆಲ್ಲ ಜನ ಇರ್ತಾರೆ, ನಮ್ಮ ಒಂದೇ ಕಡೆ ಇರುವುದಿಲ್ಲ, ಉದ್ಯೋಗದ ಅನುಸಾರ ಎಲ್ಲೆಲ್ಲೆಲ್ಲ ಹೋಗಿ ಜನ ಇರ್ತಾರೆ. ಎಲ್ಲ ಅಧಿಕಾರವೂ ಕೂಡ ಸ್ವಾತಂತ್ರ್ಯದ ಹಕ್ಕಿನ ಅಂಡರಲ್ಲಿ ಬರುತ್ತೆ. ಹಾಗೆಯೇ ಉಪವಿಧಿ ಆಸ್ತಿಯನ್ನು ಪಡೆಯಲು ಹೊಂದುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯವನ್ನು ಕೂಡ ನಮ್ಮಲ್ಲಿರುವ ಏನು ಆಸ್ತಿ ಏನಿದೆ ಅದನ್ನು ನಾವು ಆಸ್ತಿ ಪಡ್ಕೊಳ್ಬೋದು, ಯಾರಿಂದನಾದರೂ ಹಣ ಕೊಟ್ಟು ಖರೀದಿಸ್ಬೋದು, ಅಥವಾ ಅದನ್ನು ಮಾರುವ ಅಧಿಕಾರ ಕೂಡ ನಮಗಿರ್ತದೆ, ಹಕ್ಕಿರ್ತದೆ. ಹಾಗೆಯೇ 7ನೇದಾಗಿ ಯಾವ ವೃತ್ತಿಯನ್ನಾಗಲಿ ವ್ಯಾಪಾರನಾಗಲಿ ವ್ಯವಹಾರನಾಗಲಿ ಕೈಗೊಳ್ಳುವ ಸ್ವಾತಂತ್ರ್ಯ ನಮಗೆ ಇರ್ತದೆ. ನಮಗೆ ಯಾವುದು ಮಾಡಲಿಕ್ಕೆ ಬರ್ತದೆ, ಯಾವ ವೃತ್ತಿ ನಮಗೆ ಇಷ್ಟ ಆಗಿರ್ತದೆ ಅದನ್ನು ನಾವು ಮಾಡ್ಬೋದು. ಅದನ್ನು ಕೂಡ ಯಾರು ಅಡ್ಡ ಮಾಡುವ ಅಧಿಕಾರ, ಅಡ್ಡಿಪಡಿಸುವ ಅಧಿಕಾರ ಇರುವುದಿಲ್ಲ. ನಮಗೆ ಇದಿಷ್ಟು ಸ್ವಾತಂತ್ರ್ಯದ ಹಕ್ಕಿನ ಅಂಡರಲ್ಲಿ ಬರ್ತದೆ. ಮತ್ತೆ ಕೂಡ ಇದರಲ್ಲಿ ನೀವು ತುಂಬ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಾದ್ರೆ ಹೋಗ್ಬೋದು. 20ನೇ ವಿಧಿಯು ಪ್ರಜೆಗಳಿಗೆ ತಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಯಾವುದೇ ವ್ಯಕ್ತಿಯಾಗಲಿ ಜಾರಿಯಲ್ಲಿರುವ ಕಾನೂನುಗಳನ್ನು ಉಲ್ಲಂಘಿಸಿದರೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವುದಕ್ಕಾಗಿ ಅವಕಾಶ ಇಲ್ಲ. ಯಾವ ವ್ಯಕ್ತಿಯನ್ನು ಪೂರ್ವಾನ್ವಯದಂತೆ ಕ್ರಿಮಿನಲ್ ಕಾನೂನುಗಳನ್ನು ಅವುಗಳ ಅನುಸಾರವಾಗಿ ಶಿಕ್ಷಿಸಬಾರದು. ವ್ಯಕ್ತಿ ತಪ್ಪು ಮಾಡಿದಾಗ ಜಾರಿಯಲ್ಲಿರುವ ಕಾನೂನು ವಿಧಿಸಬಹುದಾದ ಶಿಕ್ಷೆಗಿಂತಲೂ ಹೆಚ್ಚಿನ ಶಿಕ್ಷೆಯನ್ನು ಕೂಡ ವಿಧಿಸಲಿಕ್ಕೆ ಆಗುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ, ಯಾವುದೇ ವ್ಯಕ್ತಿ ಸ್ವತಂತ್ರದ ಹಕ್ಕಿದೆ ಅಂತ ಅದರ ವಿರುದ್ಧವಾಗಿ ಹೋಗಿ ತುಂಬ ಅನ್ಯಾಯಗಳನ್ನು ಮಾಡುವ ಹಾಗಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗನುಸಾರ ಯಾವ ಶಿಕ್ಷೆ ಎಂದು ಸಂವಿಧಾನದಲ್ಲಿ ಉಲ್ಲೇಖಿಸ್ತದೆ ಅದನ್ನು ಮಾತ್ರ ನೀಡಬೇಕು, ಹೊರತಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಶಿಕ್ಷೆಯನ್ನು ಕೊಡುವಂತಹ ಹಕ್ಕು ಕೂಡ ಇರುವುದಿಲ್ಲ. ಪ್ರತಿ ವ್ಯಕ್ತಿಗೆ ಶಿಕ್ಷೆಗೆ ಅಷ್ಟು ಯಾವ ತಪ್ಪಿಗೆ ಯಾವ ಶಿಕ್ಷೆ ಎಂದು ರಚಿಸ್ತಾರಲ್ಲ ಆ ಶಿಕ್ಷೆಗನುಸಾರವಾಗಿ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆಯೇ ಸ್ವತಂತ್ರವನ್ನು ರಕ್ಷಿಸುವ ಕೈಯನ್ನು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಕ್ಕಾಗಿ ಉಪಯೋಗಿಸಬಹುದು ಎಂದು ಈ ಮೇಲೆ ತಿಳಿಸಿರುವ ಅಂಶಗಳಿಂದ ಸುವ್ಯಕ್ತವಾಗಿದೆ. ಅಂದರೆ ಇಲ್ಲಿ ನಮೂದಿಸಿರುವ ಅಂಶಗಳೆಲ್ಲ ಬ್ರಿಟಿಷ್ ಕಾಮನ್ ಲಾ ಅಂಶಗಳನ್ನು, ಅಂದರೆ ಕಾನೂನಿನ ಆಧಿಪತ್ಯದ ಅಂಶಗಳನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಸ್ವತಂತ್ರ ಅಂದರೆ ಈಗ ಏನಿಷ್ಟು 7 ಸ್ವಾತಂತ್ರ್ಯದ ಹಕ್ಕುಗಳನ್ನು ನಾವೇನು ಹೇಳಿದ್ದೇವೆ ಇದೆಲ್ಲ ಬ್ರಿಟಿಷ್ ಕಾಮನ್ ಲಾ ಅಂಶಗಳನ್ನು ಹೊಂದಿದೆ ಅಂತೆ. ಸ್ವತಂತ್ರ ಪ್ರಜಾ ವ್ಯವಸ್ಥೆಯ ಅಡಿಪಾಯವಿದ್ದಂತೆ, ಸ್ವತಂತ್ರ ಎನ್ನುವುದು ಪ್ರಜಾ ವ್ಯವಸ್ಥೆಗೆ ಅಡಿಪಾಯವಿದ್ದಂತೆ ಇದೆ. ಸ್ವತಂತ್ರ ಇಲ್ಲವಾದೊಡನೆ ಪ್ರಜಾ ವ್ಯವಸ್ಥೆಯು ಇಲ್ಲವಂತಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ ಒಬ್ಬ ಪ್ರಜೆ ಯಾರೇ ಇರಲಿ, ಅವರಿಗೆ ಒಂದು ಸ್ವಾತಂತ್ರ್ಯ ಇಲ್ಲದಿದ್ದರೆ ಅವನಿಗೆ ಒಂದು ಯಾವುದೇ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಎನ್ನುವುದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದಾಗಿ ನಾವು ನಮ್ಮ ಸ್ವಾತಂತ್ರ್ಯಗಳಿಗಾಗಿ ಹೋರಾಡಲು ಸದಾ ಸಿದ್ಧರಿರಬೇಕಾಗ್ತದೆ. ನಮ್ಮ ಸ್ವಾತಂತ್ರ್ಯ ಏನಿದೆ, ನಮ್ಮ ಹಕ್ಕುಗಳೇನಿದೆ, ಸ್ವತಂತ್ರವಾಗಿ ನಾವು ಬದುಕುವ ಹಕ್ಕೇನಿದೆ ಅದನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಯಾವಾಗಲೂ ನಾವು ರೆಡಿಯಾಗಿರಬೇಕು ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ 3ನೇದಾಗಿ ಶೋಷಣೆಯ ವಿರುದ್ಧದ ಹಕ್ಕು. ಇದು ಶೋಷಣೆಯ ವಿರುದ್ಧ ನಮಗೆ ಯಾರಿಂದನಾದರೂ ನಾವು ಶೋಷಿಸಲ್ಪಟ್ಟಿದ್ರೆ ನಾವು ಅದನ್ನು ವಿರೋಧಿಸುವಂಥ ಹಕ್ಕನ್ನು ಹೊಂದಿರ್ತೇವೆ. ಅದರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಭಾರತ ಸಂವಿಧಾನದ ರಚನಾಕಾರರು ಮಾರ್ಕ್ಸ್ ತತ್ವಗಳಿಂದಲೂ ವಿಶ್ವಸಂಸ್ಥೆ ಘೋಷಿಸಿರುವ ಮಾನವೀಯ ಹಕ್ಕುಗಳಿಂದಲೂ ಸೋವಿಯತ್ ಮತ್ತು ಅಮೆರಿಕ ಸಂವಿಧಾನಗಳ ವಿಧಿಯ ಪ್ರಭಾವದಿಂದಲೂ ಫ್ರಾನ್ಸ್ನ ಮಾನವ ಹಕ್ಕುಗಳ ಘೋಷಣೆಯಿಂದಲೂ ಪ್ರಭಾವಿತರಾಗಿ ಶೋಷಣೆ ವಿರುದ್ಧವಾದ ಹಕ್ಕುಗಳನ್ನು ವಿವರಿಸುವ 2 ವಿಧಿಗಳನ್ನು ಅಧ್ಯಾಯಕ್ಕೆ ಸೇರಿಸಿದೆ. ಅಂದರೆ ಇದೆಲ್ಲ ಮಾರ್ಕ್ಸ್ ತತ್ವ, ವಿಶ್ವಸಂಸ್ಥೆ ಘೋಷಿಸುವ ಮಾನವ ಹಕ್ಕುಗಳು ಮತ್ತು ಸೋವಿಯತ್ ಅಮೆರಿಕ ಸಂವಿಧಾನಗಳ ವಿಧಿ ಅದೆಲ್ಲದರದ ಇನ್ಸ್ಪೈರ್ ಆಗಿ ನಮ್ಮ ಸಂವಿಧಾನದಲ್ಲಿ ಕೂಡ ಕೆಲವೊಂದು ಹಕ್ಕುಗಳನ್ನು ಶೋಷಣೆಯ ವಿರುದ್ಧ ನಾವು ಹೇಗೆ ಇರಬೇಕು ಅನ್ನುವಂತಹ ವಿಷಯಗಳನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಇದನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಸಂವಿಧಾನದಲ್ಲಿ ಕೂಡ ವಿಧಿಗಳನ್ನು ಸೇರಿಸಿದ್ದಾರಂತೆ. ಅದರ ಪ್ರಕಾರ ಮಾನವನ ಮೇಲೆ ನಡೆಯುವ
ಅನೀತಿಯುತ ವ್ಯಾಪಾರ, ಜೀತ ಪದ್ಧತಿ, ದೇವದಾಸಿ ಪದ್ಧತಿಯಂತಹ ಅಸಹನೀಯವಾದ ಆಚರಣೆಗಳನ್ನು ನಿಷೇಧಿಸ್ತದೆ. ಅಂದರೆ ಅದರ ಪ್ರಕಾರ ಈಗ ಅವರು ಮಾರ್ಕ್ಸ್ ತತ್ವ ಅಂದರೆ ಅವರು ಮಾರ್ಕ್ಸ್ ತತ್ವ ನಮಗೆ ಈಗಾಗಲೇ ಗೊತ್ತಿರುವಂತೆ ಅವರು ಮಾನವೀಯ ತತ್ವಗಳನ್ನು ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಯಾರಿಂದನೂ ಒಬ್ಬ ಶೋಷಣೆಗೆ ಒಳಗಾಗಬಾರ್ದು ಅನ್ನುವಂಥ ಒಂದು ತತ್ವಗಳನ್ನು ಮಾರ್ಕ್ಸ್ ತತ್ವ ಅಥವಾ ವಿಶ್ವಸಂಸ್ಥೆ ಘೋಷಿಸುವ ಮಾನವೀಯ ಹಕ್ಕುಗಳಿದೆ. ಸೋವಿಯತ್ ಸಂವಿಧಾನ ವಿಧಿಗಳ ಪ್ರಭಾವ ಏನಿದೆ ಅಂದರೆ ಅವರೆಲ್ಲ ಮಾನವೀಯ ಹಕ್ಕುಗಳಿಗಾಗಿ ಸಪರೇಟ್ ಆಗಿ ಒಂದು ವಿಧಿಗಳನ್ನು ರಚಿಸಿರ್ತಾರೆ. ಅದನ್ನು ನೋಡಿ ನಮ್ಮ ಭಾರತ ಸಂವಿಧಾನ ಇನ್ಸ್ಪೈರ್ ಆಗಿ ಅಥವಾ ಅದರಿಂದ ಪ್ರಭಾವಿತಗೊಂಡು ನಮ್ಮ ಸಂವಿಧಾನದಲ್ಲಿ ಕೂಡ ಕೆಲವೊಂದು ಶೋಷಣೆ ವಿರುದ್ಧ ಮಾತಾಡುವಂತಹ ವಿಧಿಗಳನ್ನು ರಚಿಸಲಾಗಿದೆ. ಅದರ ಪ್ರಕಾರ ಈ ದೇವದಾಸಿ ಪದ್ಧತಿ ಏನಿದೆ, ಶೋಷಣೆ ಏನಿದೆ, ಜೀತ ಪದ್ಧತಿ ಏನಿದೆ, ಇದನ್ನೆಲ್ಲವನ್ನ ಈ ಎಲ್ಲ ಆಚರಣೆಗಳನ್ನು ನಿಷೇಧಿಸಲಿಕ್ಕೆ ಹೇಳ್ತದೆ. ರಾಜ್ಯವೇ ಆಗಲಿ ಖಾಸಗಿ ಜನರೇ ಆಗಲಿ 14 ವರ್ಷ ವಯೋಮಿತಿಯಲ್ಲಿರುವಂತಹ ಒಳಗೆ ಇರುವ ಮಕ್ಕಳನ್ನು ಶ್ರಮದಾಯಕವಾದ ಕೆಲಸಗಳಲ್ಲಿ ಕೂಡ ತೊಡಗಿಸಬಾರದೆಂದು ನಿಯಮ ಇದೆ. ಅಂದರೆ 14 ವರ್ಷಗಳಿಂದ ಒಳಗಿರುವ ಮಕ್ಕಳನ್ನು ಅಲ್ಲಿ ಕೂಡ ಕೆಲಸಕ್ಕೆ ಬಾಲಕಾರ್ಮಿಕರನ್ನು ಕಾಯ್ದೆಯಡಿ ಅವರಿಗೆ ಕೆಲಸಕ್ಕೆ ತಗೊಂಡ್ರೆ ಶಿಕ್ಷೆ ಆಗ್ತದೆ ಆ ಮಕ್ಕಳನ್ನು ಅಂತೆಲ್ಲ ಇದೆ. ಇದೆಲ್ಲ ಶೋಷಣೆ ವಿರುದ್ಧದ ಹಕ್ಕುಗಳಲ್ಲಿ ಬರ್ತದೆ. ಹಾಗೆಯೇ ದುರ್ಬಲರನ್ನ, ಮಹಿಳೆಯರನ್ನ, ಮಕ್ಕಳನ್ನ ಮತ್ತು ಹಿಂದುಳಿದವರನ್ನ ಅನೈತಿಕವಾದ ಮತ್ತು ದೈಹಿಕವಾದ ಶೋಷಣೆ ವಿರುದ್ಧ ರಕ್ಷಿಸಬೇಕೆಂದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಸಹಾಯಕ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ. ಅಂದರೆ ಏಜ್ ಆದವರಿಗೆ ಕೆಲಸ ಕೊಡುವುದು, ಮಹಿಳೆಯರಿಗೆ ದುರ್ಬಲರನ್ನು ಹಿಂಸಿಸುವುದು, ಅನೈತಿಕ ಕೆಲಸಗಳಲ್ಲಿ ಅವರು ಉಪಯೋಗಿಸಿಕೊಳ್ಳುವುದು, ಇದೆಲ್ಲ ವಿಷಯಗಳಿಂದ ಅವರನ್ನು ರಕ್ಷಿಸಬೇಕೆಂದು ಸಂವಿಧಾನ ಕೆಲವೊಂದು ಕ್ರಮಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರ್ತದೆ. ರಾಜ್ಯವು ಸಹ ತನ್ನಿಂದ ಸಾಧ್ಯವಿರಬಹುದಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಆದರೂ ಶೋಷಣೆ ಒಂದಲ್ಲ ಒಂದು ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಶೋಷಣೆಯನ್ನು ನಿಲ್ಲಿಸಿ ಮಾನವೀಯತೆ ಎಲ್ಲರಲ್ಲಿಯೂ ಬೆಳೆಯುವಂತೆ ಮಾಡಬೇಕಾಗುವುದು ದೇಶದ ಮತ್ತು ಪ್ರಜೆಗಳೆಲ್ಲರ ಕರ್ತವ್ಯವಾಗಿದೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಸೊ ನೀವು ಹೀಗೆ ಶೋಷಣೆ ವಿರುದ್ಧ ಏನೆಲ್ಲ ಬರಿಬೋದು ಅದನ್ನೆಲ್ಲ ಬರೀರಿ. ಹಿಂದಿನ ಕಾಲದಲ್ಲಿರುವಂಥ ಜೀತ ಪದ್ಧತಿ, ದೇವದಾಸಿ ಪದ್ಧತಿ, ಊಳಿಗಮಾನ್ಯ ಪದ್ಧತಿ ಅದೆಲ್ಲ ಏನಿದೆ, ಕೆಲವೊಂದು ಕಡೆ ಈಗಲೂ ಜೀತ ಪದ್ಧತಿ ಇದೆ ಅಥವಾ ಜಾತಿ ವಿಷಯಗಳಲ್ಲಿ ಶೋಷಣೆ ಮಾಡೋದು ಇದೆಲ್ಲ ನಡೀತಾ ಇದೆ. ರಾಜ್ಯ ಸರ್ಕಾರ ಅಥವಾ ದೇಶದ ಜನರೆಲ್ಲರೂ ಸೇರಿ ಅದು ಒಗ್ಗಟ್ಟಾಗಿ ಅದನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡಬೇಕು ಎನ್ನುವುದನ್ನು ನಾವಿಲ್ಲಿ ಶೋಷಣೆ ವಿರುದ್ಧದ ಹಕ್ಕಲ್ಲಿ ನೋಡ್ಬೋದು. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೋಡೋದಾದರೆ ಸಂವಿಧಾನದ 25, 26, 27 ಮತ್ತು 28ನೇ ವಿಧಿಗಳಲ್ಲಿ ಧಾರ್ಮಿಕ ವಿವರಣೆಗಳನ್ನ ಬರೆದಿದೆ. ಅನ್ಯ ಧರ್ಮ ಸಹಿಷ್ಣುತೆ ಭಾರತೀಯ ಸಂಸ್ಕೃತಿಯ ವಿಶಿಷ್ಟವಾಗಿದೆ. ಈ ತತ್ವಕ್ಕನುಸಾರವಾಗಿ ನಮ್ಮ ಸಂವಿಧಾನ ಎಲ್ಲ ಧರ್ಮದವರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ. ಅಂದರೆ ನಾವಿಲ್ಲಿ ಹಲವಾರು ಧರ್ಮಗಳು ಸೇರಿ ಭಾರತದಲ್ಲಿ ಇದೆ, ಸರ್ವಧರ್ಮ ಇಲ್ಲಿ ಇದೆ. ಹಾಗಾಗಿ ಎಲ್ಲ ಧರ್ಮದವರಿಗೂ ಇಲ್ಲಿ ಒಂದೇ ಧರ್ಮದವರು ನ್ಯಾಯ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಅವರವರ ಧರ್ಮಗಳಿಗನುಸಾರ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ಬೋದು, ಪೋಷಿಸಿಕೊಂಡು ಹೋಗ್ಬೋದು. ನಮ್ಮ ಧರ್ಮದ ಅನುಸಾರ ನಾವು ಆಚರಣೆಗಳನ್ನು ಮಾಡಿಕೊಂಡು ಹೋಗಬಹುದು. ಅಂತಹ ಹಕ್ಕುಗಳನ್ನು ನಮಗೆ ಸಂವಿಧಾನ ನೀಡಿದೆ. ಪ್ರತಿಯೊಬ್ಬನೂ ತನಗೆ ಬೇಕಾದ ಧರ್ಮವನ್ನು ಅವಲಂಬಿಸಲು, ಪ್ರತಿಪಾದಿಸಲು ಮತ್ತು ಪ್ರಚಾರ ಮಾಡಲು ಸ್ವಾತಂತ್ರ್ಯ ಪಡೆದಿದ್ದಾನೆ. ಅಲ್ಲದೆ ಧಾರ್ಮಿಕವಲ್ಲದ ಆದರೂ ಧರ್ಮಾಚರಣೆಗೆ ಸೇರದಂತಿರುವ ಲೌಕಿಕ ವ್ಯವಹಾರವನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯಕ್ಕೆ ಇದೆ. ಧರ್ಮ ಸಂಸ್ಥೆಗಳಿಗೆ ಸೇರಿದಂತಿರುವ ಆರ್ಥಿಕವಾದ, ಹಣಕಾಸು ಸಂಬಂಧವಾದ, ರಾಜಕೀಯವಾದ ಮತ್ತು ಲೌಕಿಕವಾದ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಧಿಕಾರ ರಾಜ್ಯಕ್ಕೆ ಇದೆ. ಯಾವುದೇ ಧರ್ಮದ ಪ್ರಸಾರಕ್ಕಾಗಿ ಅಥವಾ ಮತಕ್ಕಾಗಿ ಜನರ ಮೇಲೆ ತೆರಿಗೆ ವಿಧಿಸುವುದಕ್ಕೆ ರಾಜ್ಯಕ್ಕೆ ಅವಕಾಶ ಇಲ್ಲ. ರಾಜ್ಯದ ಜನರ ಮೇಲೆ ವಿಧಿಸುವ ತೆರಿಗೆಯಿಂದ ಬರುವ ಹಣವನ್ನು ಮತಧರ್ಮಗಳಿಗಾಗಿ ಉಪಯೋಗಿಸುವ ಅವಕಾಶವೂ ಕೂಡ ಇರುವುದಿಲ್ಲ. ಯಾವುದೇ ಧರ್ಮದ ವಿಷಯದಲ್ಲಿ ತೆರಿಗೆ ಹಾಕುವ ಹಾಗಿಲ್ಲ ರಾಜ್ಯ ಸರ್ಕಾರ. ಹಾಗೆಯೇ ಅಲ್ಲಿ ಹಾಕಿದ ತೆರಿಗೆಯನ್ನು ಯಾವುದೋ ಒಂದು ಧರ್ಮಕ್ಕಷ್ಟೇ ವಿನಿಯೋಗಿಸುವಂತಹ ಹಕ್ಕು ಕೂಡ ಸರ್ಕಾರಕ್ಕೆ ಇಲ್ಲ ಎನ್ನುವುದನ್ನು ನಾವಿಲ್ಲಿರ್ಬೋದು. ಸರ್ವಧರ್ಮ ಎಲ್ಲ ಕೂಡ ಒಂದೇ ಎನ್ನುವುದನ್ನು ಇಲ್ಲಿ ನೋಡ್ಬೋದು. ಮತ್ತು ಎಲ್ಲ ಧರ್ಮದವರು ಕೂಡ ತಮಗೆ ಬೇಕಾದ ಹಾಗೆ ಅವರ ಧರ್ಮ ಪ್ರಚಾರ ಅಥವಾ ಅವರ ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಹಾಗೆಯೇ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕನ್ನು ನೋಡೋದಾದರೆ 5ನೇ ಪಾಯಿಂಟ್, ಭಾರತದಲ್ಲಿರುವ ಎಲ್ಲ ವಿಧವಾದ ಅಲ್ಪಸಂಖ್ಯಾತರಿಗೂ ಹೊಸ ಕಾಲವೇ ಆರಂಭವಾದ ಸಂವಿಧಾನದ 20-30ನೇ ವಿಧಿಗಳು ಭಾರತದ ಪ್ರಜೆಗಳಿಗೆ ಪ್ರತ್ಯೇಕವಾದ ಭಾಷೆ, ಲಿಪಿ, ಸಂಸ್ಕೃತಿ ಇತ್ಯಾದಿಯನ್ನು ಹೊಂದಿರುವ ಅಲ್ಪಸಂಖ್ಯಾತ ಪ್ರಜೆಗಳಿಗೆ ತಮ್ಮ ಭಾಷೆಯನ್ನು, ಲಿಪಿಯನ್ನು, ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ರಕ್ಷಿಸುವುದಕ್ಕೂ ಹಕ್ಕು ಇದೆ ಎಂದು ಹೇಳಲಾಗಿದೆ. ಅಂತಂದರೆ ನಮಗೆ ಬೇಕಾದ ಭಾಷೆಯಲ್ಲಿ, ನಮಗೆ ಬೇಕಾದ ನಮಗೆ ಗೊತ್ತಿರುವಂಥ ವಿಷಯದಲ್ಲಿ ನಾವು ಸಂಸ್ಕೃತಿಯನ್ನು ಉಳಿಸಿಕೊಂಡು ಆ ಕಲೆಯನ್ನು ಬೆಳೆಸಿಕೊಂಡು ಹೋಗುವಂತಹ ಹಕ್ಕು ನಮಗೆ ಇದೆ. ಮತ್ತು ಆ ವಿಷಯದಲ್ಲೇ ನಾವು ವಿದ್ಯಾಭ್ಯಾಸವನ್ನು ಪಡೆಯುವಂಥ ಹಕ್ಕು ಕೂಡ ನಮಗೆ ಇಲ್ಲಿ ಇದೆ. ಅಂತಹ ಹಕ್ಕುಗಳನ್ನು ಸಂವಿಧಾನ ನಮಗೆ ನೀಡಿದೆ ಮತ್ತು ಆ ಹಕ್ಕುಗಳನ್ನು ರಾಜ್ಯ ಸರ್ಕಾರವು ರಕ್ಷಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕು ಎನ್ನುವುದನ್ನು ಇಲ್ಲಿ ಸಂವಿಧಾನ ಹೇಳ್ತದೆ. ಯಾವುದೇ ಅಲ್ಪಸಂಖ್ಯಾತರಿಗೆ ಬೇಡವಾದ ಸಂಸ್ಕೃತಿಯನ್ನು ಹೇರುವುದಕ್ಕೆ ರಾಜ್ಯಕ್ಕೆ ಅಧಿಕಾರವಿಲ್ಲ. ನಮಗೆ ಬೇಡ, ನಮಗೆ ಈಗ ನಮ್ಮ ಸಂಸ್ಕೃತಿ ಏನು, ನಾವು ನಮ್ಮ ಧರ್ಮದಲ್ಲಿರುವಂಥ ಸಂಸ್ಕೃತಿಯನ್ನು ಅದನ್ನು ನಾವು ಪಾಲಿಸಿಕೊಂಡು ಹೋಗ್ಬೋದು. ಹೊರತಾಗಿ ಬೇರೆ ರಾಜ್ಯ ಅಥವಾ ಬೇರೆ ದೇಶದ ಸಂಸ್ಕೃತಿಯನ್ನು ನೀವು ಅನುಸರಿಸಿಕೊಂಡು ಹೋಗಿ ಎನ್ನುವಂಥ ಅಧಿಕಾರ
ರಾಜ್ಯ ಸರ್ಕಾರಕ್ಕಿಲ್ಲ, ಯಾವುದೇ ಸರ್ಕಾರವು ಕೂಡ ಒಬ್ಬ ಪ್ರಜೆಗಳ ಮೇಲೆ ಹೇರುವಂತಿಲ್ಲ. ಅವರು ನಡೆಸಿಕೊಂಡಿರುವ ಅಥವಾ ತಮ್ಮ ಹಿಂದಿನವರು ಏನು ಸಂಸ್ಕೃತಿಯನ್ನು ನಮಗೆ ನೀಡಿದ್ದಾರೆ ಆ ಸಂಸ್ಕೃತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಯಾರ ಅಡೆತಡೆಗಳು ಕೂಡ ಇಲ್ಲ. ನಮಗೆ ಅದಕ್ಕೆ ರಾಜ್ಯ ಸರ್ಕಾರವು ಕೂಡ ಸಹಕರಿಸ್ತದೆ ಎನ್ನುವುದನ್ನು ನಾವಿಲ್ಲಿ ನೋಡ್ಕೋಬಹುದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕುಗಳಲ್ಲಿ. ಹಾಗೆಯೇ ಕೊನೆಯ ಹಕ್ಕು ಸಂವಿಧಾನ ಮತ್ತು ಪರಿಹಾರೋಪಾಯ ಹಕ್ಕುಗಳು. 6 ಹಕ್ಕುಗಳೇನಿದೆ ಮೊದಲು ಕೊನೆಯದು ಹಕ್ಕು ಅಂದರೆ ಸಂವಿಧಾನ ಮತ್ತು ಪರಿಹಾರೋಪಾಯ ಹಕ್ಕು. ಮೂಲಭೂತ ಹಕ್ಕುಗಳನ್ನು ಕೇವಲ ಘೋಷಿಸುವುದರಿಂದ ನಾವು ಏನನ್ನೂ ಸಾಧಿಸಲಾಗುವುದಿಲ್ಲ. ಈ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅಗತ್ಯವಾದ ಪರಿಹಾರೋಪಾಯಗಳನ್ನು ಸಂವಿಧಾನ ಸೇರಿಸದಿದ್ದರೆ ಈ ಹಕ್ಕುಗಳಿಗೆ ಯಾವ ಬೆಲೆ ಇರುವುದಿಲ್ಲ. ಬರೀ ಬಾಯಲ್ಲಿ ಹೇಳುವುದಷ್ಟೇ ಅಲ್ಲ ಇದಿಷ್ಟು ಹಕ್ಕುಗಳಿದೆ ಅಂತ. ಈ ಹಕ್ಕುಗಳನ್ನು ನಾವು ರಕ್ಷಿಸಿಕೊಳ್ಳಲು ಅಗತ್ಯವಾದ ಪರಿಹಾರಗಳನ್ನು ಕೂಡ ಸಂವಿಧಾನ ನೀಡದೆ ಹೋದರೆ ಆ ಹಕ್ಕುಗಳಿಗೆ ಯಾವುದೇ ಬೆಲೆ ಇಲ್ಲ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗ್ತದೆ. ಅವುಗಳನ್ನು ಕೇವಲ ಸಾತ್ವಿಕ ನಿಯಮಗಳನ್ನು ಕರೆಯಬೇಕಾಗ್ತದೆ. ಇದನ್ನು ಅರಿತ ಸಂವಿಧಾನ ರಚನಾಕಾರರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ 32ನೇ ವಿಧಿಯ ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಅದರ ಪ್ರಕಾರ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದ ಮೊರೆ ಹೋಗುವುದಕ್ಕೂ ಅವಕಾಶ ಇದೆ. ತನ್ನ ಹಕ್ಕು ಏನಿದೆ ಅದರ ವಿರುದ್ಧ ಏನಾದರೂ ತೊಂದರೆ ಆದಲ್ಲಿ ಅವನು ನ್ಯಾಯಾಲಯಕ್ಕೆ ಹೋಗಬಹುದು. ಇದು ಸಂವಿಧಾನದಲ್ಲಿರುವಂಥ ಪರಿಹಾರೋಪಾಯದಲ್ಲಿರುವಂಥ ಹಕ್ಕುಗಳಾಗಿದೆ. ನಮ್ಮ ಸಂವಿಧಾನದಲ್ಲಿ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಗೆ ಪೋಷಕವಾದ ನಿಯಮಗಳಿವೆ. ನ್ಯಾಯಾಲಯ ನಾನಾ ರೀತಿಯ ಆಜ್ಞೆಗಳು ಆದೇಶಗಳನ್ನು ಹೊರಡಿಸುವುದರ ಮೂಲಕ ಹಕ್ಕುಗಳನ್ನು ರಕ್ಷಿಸುತ್ತದೆ. ನಮ್ಮ ಹಕ್ಕುಗಳನ್ನು ನ್ಯಾಯಾಲಯಗಳು ರಕ್ಷಿಸುತ್ತವೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನು ಇಡೀ ಸಂವಿಧಾನದ ಜೀವಾಳದಂತಿದೆ ಎಂದು ಹೇಳಿದರಂತೆ. ಇಡೀ ಸಂವಿಧಾನದಲ್ಲಿರುವಂಥ ಎಲ್ಲ ವಿಧಿಗಳನ್ನು ಕಂಪೇರ್ ಮಾಡಿದರೆ 32ನೇ ವಿಧಿ ಏನಿದೆ ಅದು ಇಡೀ ಸಂವಿಧಾನದ ಜೀವಾಳ, ಅದೊಂದು ಇಡೀ ಸಂವಿಧಾನಕ್ಕೆ ಇಂಪಾರ್ಟೆಂಟ್ ಆಗಿದೆ ಎನ್ನುವುದನ್ನು ಅಂಬೇಡ್ಕರ್ ಹೇಳ್ತಾರೆ. ನಮ್ಮ ದೇಶದ ಶ್ರೇಷ್ಠ ನ್ಯಾಯಾಲಯ 32ನೇ ವಿಧಿಗಳಿಗನುಗುಣವಾಗಿ ನಮ್ಮ ಮತ್ತು ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು 226ನೇ ವಿಧಿಗಳಿಗನುಗುಣವಾಗಿ ವ್ಯಕ್ತಿ ಪ್ರತ್ಯಕ್ಷೀಕರಣ, ನಿಷೇಧಾಜ್ಞೆ, ಕೋವಾರೆಂಟೋ ಎಂಬ ಆಜ್ಞೆಗಳನ್ನು ನೀಡುವುದರ ಮೂಲಕ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಅಳವಡಿಸುವ ಎಲ್ಲ ಹಕ್ಕುಗಳನ್ನು ರಕ್ಷಿಸಿಕೊಡುತ್ತದೆ. ಅಂದರೆ ನಮ್ಗೆ ಏನು ಇಷ್ಟು ಹಕ್ಕುಗಳಿದೆ, ಸುಮ್ಮನೆ ಹಕ್ಕುಗಳಿದೆ ಅಂತ ನಾವು ಹೋಗ್ತಾ ಇದ್ರೆ ಹೇಳುವವರು ಯಾರು ಇರುವುದಿಲ್ಲ. ಆ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ವಿಧಿಗಳೆಲ್ಲ ಏನಿದೆ ಅದನ್ನೆಲ್ಲವನ್ನು ನಿಯಮಗಳನ್ನು ಜಾರಿಗೆ ತರುವುದು ಸಂವಿಧಾನದ ಪರಿಹಾರೋಪಾಯ ಹಕ್ಕುಗಳು. ಎಲ್ಲ ನಮಗಿರುವಂಥ ಅಧಿಕಾರಗಳನ್ನು ಕಾಪಾಡುವಂಥದ್ದು, ಹಕ್ಕುಗಳನ್ನು ರಕ್ಷಿಸಲಿ ಹಕ್ಕುಗಳ ರಕ್ಷಣೆಯನ್ನು ಮಾಡುವಂತಹದ್ದಿರುವುದು ಸಂವಿಧಾನದ ಪರಿಹಾರೋಪಾಯದ ಹಕ್ಕುಗಳು. ಅಲ್ಲಿ ಕೆಲವೊಂದು ವಿಧಿಗಳನ್ನು ಇಟ್ಟಿರ್ತಾರೆ. ಆ ವಿಧಿಗಳಿಗನುಸಾರ ನಮ್ಮ ಹಕ್ಕುಗಳೇನಿದೆ ಅದೆಲ್ಲ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಸಂವಿಧಾನ ನಮಗೆ ಸಹಕರಿಸಬೇಕು ಎನ್ನುವುದನ್ನು ಅಲ್ಲಿ ಬರೆದಿಟ್ಟಿರ್ತಾರೆ. ಅದೇ ಸಂವಿಧಾನದ ಪರಿಹಾರೋಪಾಯ ಹಕ್ಕು. ಅದೆಲ್ಲ ಬರೀ ಹಕ್ಕುಗಳಿದೆ ಎಂದು ಖಾಲಿ ಬರೆದಿಟ್ಟಲ್ಲಿ ಅದ್ಯಾವ ಹಕ್ಕುಗಳು ಕೂಡ ನಾವು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದರ ಬದಲಾಗಿ ಸಂವಿಧಾನದಲ್ಲಿ ನಮಗೆ ಏನೇನು ಹಕ್ಕುಗಳು ಕೊಟ್ಟಿದೆ ಆ ಹಕ್ಕುಗಳಿಗೆ ಹೇಗೆ ನಡೆಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ರಕ್ಷಿಸಬೇಕು ಅಂತ ಕೆಲವೊಂದು ನಮ್ಮ ಸಮಸ್ಯೆಗಳಿಗಿರುವಂತಹ ಪರಿಹಾರಗಳನ್ನು ಸಂವಿಧಾನದಲ್ಲಿ ಬರೆದಿಡಲಾಗಿದೆ. ಅದೇ ನಮ್ಮ ಈ ಸಂವಿಧಾನದ ಪರಿಹಾರೋಪಾಯದ ಹಕ್ಕುಗಳಾಗಿರ್ತವೆ. ಮತ್ತು ಈ ಪರಿಹಾರದ ಹಕ್ಕುಗಳನ್ನು ಸುಲಭವಾಗಿ ರದ್ದುಪಡಿಸುವಂತಿಲ್ಲ. ಆದರೆ ಸಂವಿಧಾನದ 358ನೇ ಮತ್ತು 59ನೇ ವಿಧಿಗಳು ರಾಷ್ಟ್ರಪತಿಯವರ ಹಕ್ಕುಗಳನ್ನು ರಾಷ್ಟ್ರಪತಿಗಳಿಗೆ ಕೆಲವು ಹಕ್ಕುಗಳನ್ನು ರದ್ದುಪಡಿಸಲಿಕ್ಕೆ ಅವಕಾಶ ಇದೆಯಂತೆ. ಅದರ ಹೊರತಾಗಿ ಬೇರೆ ಯಾರಿಗೂ ಇದರ ಹಕ್ಕುಗಳು ಇಲ್ಲ ಎಂದು ನಾವು ನೋಡಬಹುದಾಗಿದೆ. ಹಾಗಾಗಿ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳಾದ ಸ್ವತಂತ್ರದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನದ ಪರಿಹಾರೋಪಾಯ ಹಕ್ಕುಗಳು, ಇದಿಷ್ಟು ಹಕ್ಕುಗಳನ್ನು ನೀವು ಪಾಯಿಂಟ್ ವೈಸ್ ಆಗಿ ಬರೆದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಈ ವಿಷಯದಲ್ಲಿ ಸ್ವಲ್ಪ ಮಾರ್ಕ್ಸ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಧನ್ಯವಾದಗಳು ಸ್ನೇಹಿತರೆ.